ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ. ಮತ್ತಾಯ 8ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಪ್ರಾರ್ಥಿಸುವ ನಂಬಿಕೆಯ ಕುರಿತು, ಪ್ರಾರ್ಥಿಸುವಂತಹ ನಂಬಿಕೆಯ ಕುರಿತು. ವಚನ 5ರಿಂದ, ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಯೇಸು ಅವನಿಗೆ ಹೇಳ್ತಾರೆ, ನಾನು ಬಂದು ಅವನನ್ನು ವಾಸಿಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ಆಗ ನನ್ನ ಆಳಿಗೆ ಗುಣವಾಗುವುದು. ಏನಂತೆ ಇದು? ಒಬ್ಬ ಆಳು ಪಾರ್ಶ್ವವಾಯುವಿನಿಂದ ಬಳಲುತ್ತಾ ಇದ್ದಾನಂತೆ. ಒಬ್ಬ ಶತಾಧಿಪತಿ, ಅಂದರೆ 100 ಜನರ ಮೇಲೆ ಅಧಿಕಾರಿಯಾಗಿದ್ದ ಈ ವ್ಯಕ್ತಿ ಯೇಸುವಿನ ಬಳಿಗೆ ಬಂದು ಕೇಳಬಹುದಾಗಿತ್ತಲ್ಲವೇ, ಏಸಯ್ಯ, ನನಗೆ ಪ್ರಮೋಷನ್ ಬೇಕು ಯೇಸುವೆ, ಶತಾಧಿಪತಿಯಾಗಿರುವ ನಾನು ಸೇನಾಧಿಪತಿಯಾಗಬೇಕು, ಪ್ರಮೋಷನ್ ಬೇಕು ಎಂದು ಕೇಳಬಹುದಿತ್ತಲ್ಲವೇ? ಈ ವಾಕ್ಯ ಕೇಳುವ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಅವಶ್ಯಕತೆ ಇದೆ. ಉದ್ಯೋಗದಲ್ಲಿ ಅವಶ್ಯಕತೆ ಇದೆ, ವ್ಯಾಪಾರದಲ್ಲಿ ಅವಶ್ಯಕತೆ ಇದೆ, ಕುಟುಂಬದಲ್ಲಿ ಅವಶ್ಯಕತೆ ಇದೆ, ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಅವಶ್ಯಕತೆ ಇದೆ, ಅವರ ಮದುವೆ ವಿಷಯದಲ್ಲಿ ಅವಶ್ಯಕತೆ ಇದೆ, ಮನೆ ನಿರ್ಮಾಣ ವಿಷಯದಲ್ಲಿ ಅವಶ್ಯಕತೆ ಇದೆ, ಆರ್ಥಿಕ ವ್ಯವಸ್ಥೆಯ ವಿಷಯದಲ್ಲಿ ಅವಶ್ಯಕತೆ ಇದೆ. ನಾವು ದೇವರ ಸನ್ನಿಧಿಗೆ ಬರುವಾಗ ಸಹಜವಾಗಿ, ಸಾಧಾರಣವಾಗಿ ಏನ್ ಕೋರಿಕೊಳ್ತೇವೆ? ನಮಗಿರುವ ಅವಶ್ಯಕತೆಗಳು ತೀರಿಸಲ್ಪಡಬೇಕೆಂದು ಕೋರಿಕೊಳ್ತೇವೆ. ಈಗಿರುವ ಸ್ಥಿತಿಯಿಂದ ಇನ್ನು ಉತ್ತಮ ಸ್ಥಿತಿಗೆ ಬರಬೇಕೆಂದು, ಉನ್ನತ ಸ್ಥಿತಿಗೆ ಬರಬೇಕೆಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಇದು ಸಾಧಾರಣ. ಆದರೆ ಈ ಶತಾಧಿಪತಿ ಬಂದಿರೋದು ತನಗೋಸ್ಕರವಲ್ಲ. ಈ ಶತಾಧಿಪತಿ ಆಲೋಚಿಸಿದ್ದು ಕೇವಲ ತನಗೋಸ್ಕರವಲ್ಲ, ತನ್ನ ಹತ್ತಿರ ಇರುವ ದಾಸನಿಗೋಸ್ಕರ ಆಲೋಚಿಸಿದ್ದಾನೆ. ನಿಜವಾದಂತಹ ಕ್ರೈಸ್ತರು ಯಾರು ಅನ್ನುವಾಗ ಸ್ವಾರ್ಥಿಗಳು ಅಲ್ಲ, ತಮ್ಮ ಕುರಿತು ಆಲೋಚಿಸುವಂಥವರಲ್ಲ, ತಮ್ಮ ಸುತ್ತಲೂ ಇರುವ ಸಮಾಜದ ಕುರಿತು ಆಲೋಚಿಸುವಂಥವರು. ನೀವು ಗಮನಿಸಿದ್ದೀರಾ? ಬೈಬಲ್ನಲ್ಲಿ ಒಬ್ಬ ವೇಶ್ಯಳು ರಕ್ಷಿಸುವಂತಹ ದೇವರ ಕುರಿತು ಕೇಳಿದಾಗ, ಆತನ ಬಗ್ಗೆ ತಿಳ್ಕೊಂಡಾಗ ಏನನ್ನು ಕೋರಿಕೊಂಡಳು? ನನ್ನನ್ನು ರಕ್ಷಿಸುತ್ತೀರಾ ನೀವು? ನಾನು ನಿಮ್ಮನ್ನು ಕಾಪಾಡಿದ್ದೇನಲ್ಲವೇ, ನನ್ನನ್ನು ನೀವು ಕಾಪಾಡ್ತೀರಾ ಅನ್ನಲಿಲ್ಲ. ಅಯ್ಯ, ನನ್ನ ತಂದೆಯನ್ನು, ನನ್ನ ತಾಯಿಯನ್ನು, ನನ್ನ ಸಹೋದರರನ್ನು, ಸಹೋದರಿಯರನ್ನು, ನನ್ನ ಬಂಧುಗಳೆಲ್ಲರನ್ನು ಕೂಡ ರಕ್ಷಣೆಯಲ್ಲಿ ನಡೆಸುವೀರಾ? ಅದೇ ನಿಸ್ವಾರ್ಥ ಅಂದ್ರೆ. ಅವಳು ಮಾಡ್ತಿರೋದು ವೇಶ್ಯದ ಕೆಲಸ, ಆದರೆ ಆಕೆಯ ನಂಬಿಕೆ ಮಾತ್ರ ನಿಜವಾದ ದೇವರ ಮೇಲೆ, ಸತ್ಯ ದೇವರ ಮೇಲೆ ಇದ್ದಂಥದ್ದಾಗಿತ್ತು. ಅದಕ್ಕಾಗಿಯೇ ತನ್ನ ಕುಟುಂಬ ರಕ್ಷಿಸಿಕೊಳ್ತಾಳೆ. ಒಬ್ಬ ಪಾಪಿಷ್ಠಳು ಪರಿಶುದ್ಧಳಾಗಿ ಮಾರ್ಪಡ್ತಾಳೆ, ತನ್ನ ಕುಟುಂಬವನ್ನೆಲ್ಲ ರಕ್ಷಿಸಿಕೊಳ್ತಾಳೆ. ಈಗ ಒಬ್ಬ ಶತಾಧಿಪತಿ ತಾನು ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾವುದು ಆ ಪ್ರಾರ್ಥನೆ? ಏಸಯ್ಯ, ನನ್ನ ದಾಸನು ಪಾರ್ಶ್ವವಾಯುವಿನಿಂದ ಬಿದ್ದಿದ್ದಾನೆ ಏಸಯ್ಯ, ದಯವಿಟ್ಟು ನನ್ನ ದಾಸನಿಗೆ ಸ್ವಸ್ಥಪಡಿಸಯ್ಯ ಎಂದು ಹೇಳಿದಾಗ ಯೇಸು ಹೇಳ್ತಾರೆ, ಆಯ್ತು, ನಾನು ಬರ್ತಿದ್ದೇನೆ ಬನ್ನಿ, ನಾನು ಬರ್ತೇನೆ ಬನ್ನಿ. ಆಗ ಶತಾಧಿಪತಿ ಏನು ಹೇಳ್ತಾನೆ ಗೊತ್ತಾ? ಅಯ್ಯ, ನೀನು ನನ್ನ ಮನೆಗೆ ಬರ್ತೀಯಾ? ಹೌದು, ಬರ್ತೇನೆ. ನೀನು ನನ್ನ ಮನೆಗೆ ಬರತಕ್ಕಷ್ಟು ನಾನು ಅರ್ಹನು ಅಲ್ಲ ಅನ್ನುತ್ತಾನೆ. ಇದೇನಾಗಿದೆ ಪ್ರಿಯರೇ? ನೀನು ನನ್ನ ಮನೆಯ ಹೊಸಲು ತುಳಿಯುವಷ್ಟು, ನನ್ನ ಮನೆಯೊಳಗಡೆ ಹೆಜ್ಜೆ ಇಡುವಷ್ಟು ಯೋಗ್ಯನು ನಾನಲ್ಲ ಅಯ್ಯ. ದಯವಿಟ್ಟು ನೀನು ನನ್ನ ಮನೆಯೊಳಗೆ ಬರುವ ಅಗತ್ಯವಿಲ್ಲ ಯೇಸುವೆ, ಅದಕ್ಕೆ ನನಗೆ ಅರ್ಹತೆ ಇಲ್ಲ. ನೀನೇನು ನನ್ನ ಮನೆಯಂಥದ್ದು? ಮತ್ತೆ ನಿನ್ನ ಆಳಿಗೆ ನಾನು ಗುಣಪಡಿಸಬೇಕನ್ನುತ್ತಾ ಇದ್ದಿ, ನಿನ್ನ ಮನೆಗೆ ನಾನು ಬರುವುದಕ್ಕಾಗಿ ನೀನು ಯೋಗ್ಯನಲ್ಲ ಅನ್ನುತ್ತಾ ಇದ್ದಿ. ಮತ್ತೆ ಏನು ನಿನ್ನ ಉದ್ದೇಶ? ಇಲ್ಲೇ ಇದ್ದುಕೊಂಡು ಅಲ್ಲಿರುವಂತಹ ನನ್ನ ದಾಸನಿಗೆ ಒಂದು ಆಜ್ಞೆ ಕೊಡುವುದಾದರೆ ಅವನಿಗಿರುವ ಪಾರ್ಶ್ವವಾಯು ರೋಗ ಬಿಟ್ಟು ಹೋಗುತ್ತದೆ. ಒಂದು ಮಾತು ಮಾತ್ರ ಹೇಳಿದ್ರೆ ಸಾಕು. ಏನ್ ಹೇಳಬೇಕಂತೆ? ಒಂದು ಮಾತು ಮಾತ್ರ ಹೇಳಿದ್ರೆ ಸಾಕು. ಇಲ್ಲಿ ಹೇಳಿದ್ರೆ ಅಲ್ಲಿ ನನ್ನ ದಾಸನು ಗುಣವಾಗುತ್ತಾನೆ. ಇದೇನಾಗಿದೆ ಹೇಳಿ? ನಂಬಿಕೆ. ಎಂತಹ ನಂಬಿಕೆ? ಪ್ರಾರ್ಥಿಸುವಂತಹ ನಂಬಿಕೆ. ಪರಿಶುದ್ಧನಾದ ತಂದೆಯೇ, ಅದ್ಭುತವಾದ ನಿಮ್ಮ ಸನ್ನಿಧಿಯಲ್ಲಿ ಅತ್ಯವಶ್ಯಕವಾದ ನಿಮ್ಮ ಸಂದೇಶವನ್ನು, ನಮ್ಮ ನಂಬಿಕೆಯನ್ನು ಬಲಪಡಿಸುವಂತಹ ವಾಕ್ಯವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಇಲ್ಲಿ ನಾವು ಪ್ರಾರ್ಥಿಸುವುದಾದರೆ ಎಲ್ಲೆಲ್ಲಿ ಸಮಸ್ಯೆಗಳಿವೆಯೋ ಅವೆಲ್ಲ ಸುಧಾರಿಸುತ್ತವೆ ಯೇಸುವೆ. ನಿಮ್ಮ ಸನ್ನಿಧಿಯಲ್ಲಿ ಈ ದಿನ ನಾವು ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ, ನಮ್ಮ ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಮಕ್ಕಳ ಜೀವಿತದಲ್ಲಾಗಿರ್ಬೋದು, ಎಲ್ಲೆಲ್ಲಿ ಸಮಸ್ಯೆಗಳಿವೆಯೋ
ಅವೆಲ್ಲವುಗಳನ್ನು ಕೂಡ ನೀವು ಸಮಾಧಿ ಮಾಡಿರಿ. ಅವೆಲ್ಲವುಗಳಿಗೆ ಉತ್ತರ ದಯಪಾಲಿಸಿರಿ. ಹಾಗೆಯೇ ದೇವರೇ, ಈ ದಿನವಿಡೀ ನಮ್ಮ ಸಂಗಡ ನೀವಿರಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಆತ್ಮಿಕವಾಗಿ ಬಲಪಡಿಸಿರಿ. ಆರೋಗ್ಯವಾಗಿ ಸ್ಥಿರಪಡಿಸಿರಿ. ಆರ್ಥಿಕವಾಗಿ ಆಶೀರ್ವದಿಸಿರಿ. ಪ್ರತಿಯೊಂದು ಕೆಲಸದಲ್ಲಿ, ಪ್ರಯತ್ನದಲ್ಲಿ, ಪ್ರಯಾಣದಲ್ಲಿ ಅತ್ಯಧಿಕವಾಗಿ ದೇವರೇ ನಮ್ಮನ್ನು ಆಶೀರ್ವದಿಸಿ ನಿಮ್ಮ ನಾಮ ಮಹಿಮೆಪಡಿಸಿಕೊಳ್ಳಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.